ವಿರಾಜಪೇಟೆ ನಗರವನ್ನು ಸುಂದರ ಹಾಗೂ ಸುಭದ್ರವಾಗಿ ಸುತ್ತುವರೆದಿರುವ ಮಲೆತಿರಿಕೆ ಬೆಟ್ಟ. ಆ ಬೆಟ್ಟದ ಸಣ್ಣ ಕಾಲುದಾರಿಯಂತ ಕಡಿದಾದ ರಸ್ತೆಯಲ್ಲಿ ಸಾಗುತ್ತಾ ಹೋದರೆ ಸಿಗುವುದೇ ವಿರಾಜಪೇಟೆಯ ಇತಿಹಾಸ ಪ್ರಸಿದ್ಧ ಶ್ರೀ ಮಲೆ ಮಹದೇಶ್ವರನ ಸನ್ನಿಧಾನ. ಹಸಿರು ಹೊದ್ದ ಬೆಟ್ಟದ ತುತ್ತ ತುದಿಯಲ್ಲಿರುವುದೇ ಮಲೆ ಮಹದೇಶ್ವರ ದೇವರ ಸುಂದರ ದೇಗುಲ. ವಿರಾಜಪೇಟೆ ನಗರದಿಂದ 2 ಕಿಲೋಮೀಟರ್ ದೂರವಿರುವ ಈ ಬೆಟ್ಟಕ್ಕೆ ಈಶ್ವರನ ದರ್ಶನಕ್ಕೆ ಭಕ್ತಾದಿಗಳು ಕಾಲ್ನಡಿಗೆ ಹಾಗೂ ವಾಹನಗಳ ಮೂಲಕವೂ ಬರುತ್ತಾರೆ. ಬೆಟ್ಟದ ಮಧ್ಯದಲ್ಲಿ ಇಡೀ ನಗರವನ್ನ ಒಮ್ಮೆಗೆ ನೋಡಬಹುದಾದ ಒಂದು ಸುಂದರವಾದ ವ್ಯೂ ಪಾಯಿಂಟ್ ಕೂಡ ಸಿಗುತ್ತದೆ. ಅದನ್ನು ದಾಟಿ ಕಡಿದಾದ ರಸ್ತೆಯ ಮೂಲಕ ಪ್ರಯಾಣ ಕೈಗೊಂಡರೆ ಸುತ್ತಮುತ್ತ ಕಾಣಸಿಗುವ ಹಸಿರು ಹೊದ್ದ ಭತ್ತದ ಗದ್ದೆಗಳು, ಬೆಟ್ಟದ ಸಾಲುಗಳು ನೋಡುಗರ ಕಣ್ಮನ ಸೆಳೆಯುವಂತಿವೆ. ಪ್ರಕೃತಿಯ ನೀರವತೆಯ ಮಧ್ಯೆ ನೆಲೆಸಿರುವ ಈಶ್ವರನ ಆಲಯಕ್ಕೆ ಬಂದೊಡನೆ ಮನಸ್ಸಿಗೆ ಒಂದು ಬಗೆಯ ಪ್ರಶಾಂತತೆ ಸಿಗುತ್ತದೆ. ವೀಕ್ಷಕರೇ, ಬಿಂಬ ಮಾಧ್ಯಮ ಮನೆ ನಮ್ಮ ವಿನೂತನ ಯೂಟ್ಯೂಬ್ ಚಾನೆಲ್ ಮೂಲಕ ಒಂದು ವಿಶಿಷ್ಟ ಜಾಗಕ್ಕೆ ನಾವೆಂದು ಭೇಟಿ ಕೊಡೋಣ. ವಿರಾಜಪೇಟೆಯ ಪುರಾಣ ಪ್ರಸಿದ್ಧ ಮಲೆತಿರಿಕೆ ಬೆಟ್ಟದಲ್ಲಿ ಸ್ಥಿತಗೊಂಡಿರುವ ಮಲೆ ಮಹದೇಶ್ವರ ದೇವಾಲಯದ ಸನ್ನಿಧಿಯಲ್ಲಿ ನಾವೆಂದು ಇದ್ದೇವೆ. ಬನ್ನಿ, ದೇವಾಲಯವನ್ನು ಒಂದು ಸುತ್ತು ಹಾಕಿ ಬರೋಣ. ಈ ದೇವಾಲಯದ ಇತಿಹಾಸದ ಬಗ್ಗೆ ಬಿಂಬ ಮಾಧ್ಯಮ ಮನೆ ತಂಡವು ಅರಿಯಲು ಹೊರಟಾಗ ಮಲೆ ಮಹದೇಶ್ವರ ದೇವಾಲಯದ ಟ್ರಸ್ಟಿನ ಅಧ್ಯಕ್ಷರು ಹಿರಿಯರೂ ಆದ ವಾಟೇರಿದ ಎಸ್ ಪೂವಯ್ಯ ಅವರು ಈ ದೇವಾಲಯದ ಐತಿಹ್ಯದ ಬಗ್ಗೆ ಈ ರೀತಿಯಾಗಿ ತಿಳಿಸಿದರು. ಆಚರಣೆಗೆ ತಂದು ವರ್ಷಕ್ಕೆ ಜಾತ್ರೆಯ ರೂಪದಲ್ಲಿ ಮಾರ್ಚ್ 15ರಿಂದ ಮಾರ್ಚ್ 20ರವರೆಗೆ ಅದನ್ನು ಭಾಳ ವಿಜೃಂಭಣೆಯಿಂದ ದೇವರ ಹಲವಾರು ಅದರ ಹೆಸರಿನ ಅಡಿಯಲ್ಲಿ ಜಾತ್ರೆಯನ್ನು ನಡೆಸಿ ವಿರಾಜಪೇಟೆ ನಗರಕ್ಕೂ ಪ್ರದಕ್ಷಿಣೆ ಬಂದು ಆ ಹಿನ್ನೆಲೆಯಲ್ಲಿ ಸಹ ಅದಕ್ಕೊಂದು ಐತಿಹಾಸಿಕ ಇದಿದೆ. ಊರಿಗೆ ಸಿಡುಗು ಬಂದಾಗ ಕಾಯಿಲೆ ಬಂದು ಜನರೆಲ್ಲ ಪೇಟೆಯಲ್ಲಿ ಸಾಯ್ತಿರಬೇಕಾದ್ರೆ ಈ ಈಶ್ವರನನ್ನು ಹೇಳುವುದಕ್ಕೆ ನನ್ನನ್ನು ಪೇಟೆ ಬೀದಿಗೆ ಕರ್ಕೊಂಡು ಹೋಗು, ಅಲ್ಲಿ ನಾನು ನನ್ನ ಪವಾಡವನ್ನು ತೋರಿಸ್ತೇನೆ, ನನ್ನ ಶಕ್ತಿಯನ್ನು ತೋರಿಸ್ತೇನೆ ಅಂತ ಹೇಳಿ ಈ ದೇಗುಲಕ್ಕೆ ಸುಮಾರು 800 ವರ್ಷಗಳ ಇತಿಹಾಸವಿದ್ದು ಆಗ ಈ ಬೆಟ್ಟ ಒಂದು ದಟ್ಟ ಕಾನನವಾಗಿತ್ತಂತೆ. ಆ ಸಮಯದಲ್ಲಿ ತಳ ಸಮುದಾಯದ ವ್ಯಕ್ತಿಯೋರ್ವರು ಇಲ್ಲಿ ಸೌದೆ ಕಡಿಯಲು ಹೋದರಂತೆ. ಸೌದೆ ಕಡಿದ ಬಳಿಕ ಆ ಸೌದೆಯನ್ನು ಕಟ್ಟಲು ಬೀಳು ಹುಡುಕುತ್ತಾ ಹೊರಟರಂತೆ. ಅವರ ಕೈಗೆ ಒಂದು ಬೀಳು ಸಮೀಪದಲ್ಲೇ ಸಿಕ್ಕಿತಂತೆ. ಅದನ್ನು ಎಳೆಯುತ್ತಾ ಸಾಗಿದ ಹಾಗೆ ಅದರ ತುದಿ ಬೆಟ್ಟದ ತುದಿಯವರೆಗೂ ತಲುಪಿತಂತೆ. ಬಳಿಕ ಆ ಬೀಳನ್ನು ಅವರು ಎಳೆದು ತಮ್ಮ ಕತ್ತಿಯಿಂದ ಕೊಯ್ದರಂತೆ. ಆಗ ಸದಾ ಹಾಲು ಬರುತ್ತಿದ್ದ ಬೀಳಿನಲ್ಲಿ ಅಂದು ರಕ್ತ ಬಂದಿತಂತೆ. ತಕ್ಷಣಕ್ಕೆ ಅವರಿಗೆ ಗಾಬರಿಯೂ ಆಯಿತಂತೆ. ಅವರ ಮೈ ಮೇಲೆ ದೇವರ ಆನೆಯೂ ಆಯಿತಂತೆ. ಕೂಡಲೇ ಅವರು ಗ್ರಾಮಕ್ಕೆ ವಾಪಸ್ಸು ಬಂದು ಕುಪ್ಪಚ್ಚಿರ ಹಾಗೂ ಕುಂದಿರ ಮನೆಯವರಿಗೆ ಈ ವಿಷಯವನ್ನು ಮುಟ್ಟಿಸಿದರಂತೆ. ಆ ಮನೆತನದವರು ಅಲ್ಲಿ ಹೋಗಿ ನೋಡಲಾಗಿ ದೇವಾಲಯ ಹಾಗೂ ದೇವರ ಇರುವಿಕೆ ಕಂಡು ಬಂದಿತಂತೆ. ತಕ್ಷಣ ಈ ವಿಚಾರವನ್ನು ನಾಡಿನ ಜನರಿಗೆ ಅವರು ತಿಳಿಸಿದರಂತೆ. ಬಳಿಕ ಕುಕ್ಲೂರು ಗ್ರಾಮದಿಂದ ಚೆತ್ಕಲ್ನನ್ನು ಕಾಲ್ನಡಿಗೆಯಲ್ಲೇ ಜನರೇ ಸ್ವತಃ ಸ್ವಯಂ ಸೇವಕರ ಮಾದರಿ ಬೆಟ್ಟಕ್ಕೆ ಸಾಗಿಸಿ ಒಂದು ದೇವಾಲಯವನ್ನು ನಿರ್ಮಿಸಿದರಂತೆ. ಇದರ ಜೊತೆಗೆ ಮತ್ತೊಂದು ಇತಿಹಾಸವೂ ಇದ್ದು, ಈ ದೇವಾಲಯದ ಮಲೆ ಮಹದೇಶ್ವರನ ಲಿಂಗವನ್ನು ಸ್ವತಃ ಅಗಸ್ತ್ಯ ಮಹರ್ಷಿಗಳೇ ಕಾಶಿಯಿಂದ ತಂದು ಇಲ್ಲಿ ಪ್ರತಿಷ್ಠಾಪಿಸಿದರು ಎಂಬ ವಿಚಾರವೂ ಚಾಲ್ತಿಯಲ್ಲಿದೆ. ಅಂದಿನ ಕಾಲದಲ್ಲಿ ಈ ದೇವಾಲಯದ ಮೇಲ್ಛಾವಣಿ ಹುಲ್ಲಿನದಾಗಿತ್ತಂತೆ. ಮಡಿಕೇರಿಯ ಕುರುವಂಡ ತಿಮ್ಮಣ್ಣ ಎನ್ನುವವರು ತಮ್ಮ ತೋಟದಲ್ಲಿ ಈ ವರ್ಷ ಮಳೆ ಬೆಳೆ ಚೆನ್ನಾಗಿ ಬಂದರೆ ದೇವಾಲಯ ನಿರ್ಮಿಸುವುದಾಗಿ ಪ್ರಾರ್ಥಿಸಿಕೊಂಡಿದ್ದರಂತೆ. ಆ ಪ್ರಕಾರವಾಗಿ ಆ ವರ್ಷ ಉತ್ತಮ ಮಳೆಯಾಗಿ ಫಸಲು ಸಿಕ್ಕ ಕಾರಣ ದೇವಾಲಯದ ಪೌಳಿಯನ್ನು ಅವರೇ ನಿರ್ಮಿಸಿ ಹೆಂಚು ಹಾಕಿಸಿಕೊಟ್ಟರಂತೆ. ಈ ದೇವಾಲಯಕ್ಕೆ ಮಗ್ಗುಲ, ಐಮಂಗಲ, ಚಂಬೇಬೆಳ್ಳೂರು, ಕುಕ್ಲೂರು ಹಾಗೂ ವಿರಾಜಪೇಟೆ ನಗರದ ಜನರು ಆಗಮಿಸುತ್ತಾರೆ. ಅಲ್ಲದೆ ಈ ದೇವಾಲಯದ ತಕ್ಕ ಮುಖ್ಯಸ್ಥರಾಗಿ ಎಡೆನಾಲ್ಕು ನಾಡಿನ ಅಜ್ಜನಿಕಂಡ ಮತ್ತು ಕುಳುವಂಡ ಮನೆತನದವರು ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ಮಲೆ ಮಹದೇಶ್ವರ ದೇವರಿಗೆ ಪ್ರತಿ ವರ್ಷವೂ ದೊಡ್ಡ ಉತ್ಸವ ನಡೆಯುತ್ತದೆ. ಪ್ರತಿ ವರ್ಷ ಮಾರ್ಚ್ 15ನೇ ತಾರೀಕಿನಂದು 5 ದಿನಗಳ ಕಾಲ ದೇವರ ವಾರ್ಷಿಕ ಉತ್ಸವ ಜರುಗುತ್ತದೆ. ಮೊದಲನೇ ದಿನ ಕೊಡಿಮರ ನಿಲ್ಲಿಸುವುದು, ಕುಂದಿರ ಮನೆಯಿಂದ ಭಂಡಾರ ತರುವುದು, ಮಹಾಪೂಜೆ ನಡೆಯುತ್ತದೆ. ಎರಡನೇ ದಿನ ನಾಗದೇವರ ಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ಕಾಪು ನಡೆಯುತ್ತದೆ.
3ನೇ ದಿನ ಶ್ರೀ ಅಯ್ಯಪ್ಪ ದೇವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. 4ನೇ ದಿನ ದೇವರು ಪೇಟೆಗೆ ಮೆರವಣಿಗೆ ಬರುವ ಪದ್ಧತಿ ಇದ್ದು, ಪೇಟೆಗೆ ಬರುವುದರ ಹಿಂದೆಯೂ ಕೂಡ ಒಂದು ಭಾವನಾತ್ಮಕವಾದ ಕಥೆ. ದೇವರು ಪೇಟೆಗೆ ಮೆರವಣಿಗೆ ಬರುವುದನ್ನು ಒಂದು ಸಮಯದಲ್ಲಿ ನಿಲ್ಲಿಸಿದ್ದರಂತೆ. ಆಗ ವಿರಾಜಪೇಟೆ ನಗರದಲ್ಲಿ ಸಿಡುಬು ಕಾಯಿಲೆ ವ್ಯಾಪಕವಾಗಿ ಹರಡಿ ಜನರು ತತ್ತರಿಸಿ ಹೋಗಿದ್ದರಂತೆ. ಆಗ ಜನರು ದೇವರ ಬಳಿ ಪ್ರಾರ್ಥಿಸಿದಾಗ ದೇವರು ನಗರಕ್ಕೆ ಬಂದು ಪವಿತ್ರ ಜಲವನ್ನು ಪ್ರೋಕ್ಷಣೆ ಮಾಡುವ ಭರವಸೆ ನೀಡಿದ್ದರಂತೆ. ಅದರಂತೆ ದೇವರು ಪೇಟೆಯ ಮೆರವಣಿಗೆ ಮಾಡಿ ಪವಿತ್ರ ಜಲವನ್ನು ಪ್ರೋಕ್ಷಿಸಿದಾಗ ಜನರು ಸಿಡುಬು ಮುಕ್ತರಾದರಂತೆ. ಅಂದಿನಿಂದ ಬೆಟ್ಟದ ಈಶ್ವರ ದೇವರು ಪ್ರತಿ ಬಾರಿ ಬಸವನಕಟ್ಟೆ, ರಾಮ್ಲಾಲ್ ಕಟ್ಟೆ, ಹಳೆ ಚೌಡೇಶ್ವರಿ ದೇವಾಲಯ ಸೇರಿದಂತೆ ನಗರದ ಮುಖ್ಯ ಬೀದಿಯಲ್ಲಿ ಮೆರವಣಿಗೆ ಬರಲಾಗುತ್ತದೆ. ನಗರಕ್ಕೆ ಮೆರವಣಿಗೆ ಬಂದಾಗ ಹಬ್ಬದ ಮಾದರಿ ನಗರದ ಮಂದಿ ಈಶ್ವರನ ದರ್ಶನ ಮಾಡಿ ಕೃತಾರ್ಥರಾಗುತ್ತಾರೆ. 5ನೇ ದಿನ ದೇವರು ಜಳಕ ಮಾಡಲು ಬೆಟ್ಟದಿಂದ ಕೆಳಗಿಳಿದು ಮಗ್ಗುಲದ ವಿನಾಯಕನಗರ ಗ್ರಾಮದ ಅಣ್ಣಪ್ಪ ದೇವರ ಕಟ್ಟೆಯಲ್ಲಿ ಕೂತು ಗ್ರಾಮಸ್ಥರಿಗೆ ದರ್ಶನ ನೀಡಿ ಬಳಿಕ ಚಂಬೆಬೆಳ್ಳೂರಿನ ದೇವರ ಕೆರೆಯಲ್ಲಿ ಜಳಕ ಮಾಡಿ ರಾತ್ರಿ ದೇವಾಲಯಕ್ಕೆ ಹಿಂದಿರುಗುವ ಪದ್ಧತಿ ಇದೆ. ಈ ದಿನ ಚಂಡೆ ವಾದ್ಯದ ಜೊತೆಗೆ ದೇವರ ಉತ್ಸವ ಮೂರ್ತಿ ಪಲ್ಲಕ್ಕಿಯಡಿಯಲ್ಲಿ ಸಾಗುವುದನ್ನು ನೋಡುವುದೇ ಒಂದು ಪುಣ್ಯಭಾವ. 6ನೇ ದಿನ ಕೊಡಿಮರ ಇಳಿಸಿ ದೇವಾಲಯದ ಲೆಕ್ಕಪತ್ರ ಮಂಡನೆ ಮಾಡಲಾಗುತ್ತದೆ. ಈ ವಾರ್ಷಿಕ ಹಬ್ಬದ ಸಮಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಇರುತ್ತದೆ. ಈ ಮೂಲಕ ವಾರ್ಷಿಕ ಹಬ್ಬಕ್ಕೆ ತೆರೆ ಬೀಳುತ್ತದೆ. ಅಲ್ಲದೆ ಶಿವರಾತ್ರಿ ಹಬ್ಬದಂದು 2 ದಿನವೂ ಜಾಗರಣೆ, ವಿಶೇಷ ಪೂಜೆ, ಅನ್ನ ಸಂತರ್ಪಣಾ ಕಾರ್ಯಕ್ರಮವಿರುತ್ತದೆ. ಶಿವರಾತ್ರಿ ಹಬ್ಬದ 4ನೇ ದಿನದ ಅನ್ನ ಸಂತರ್ಪಣೆ ಕಾರ್ಯವನ್ನು ಮಗ್ಗುಲ ಗ್ರಾಮದ ವಿಪಿ ರಮೇಶ್ ಹಾಗೂ ವೇಗಾನಂದ ಕುಟುಂಬ ನೆರವೇರಿಸುತ್ತದೆ. ಮಲೆತೆರಿಕೆ ಬೆಟ್ಟದ ಮಲೆ ಮಹದೇಶ್ವರ ದೇವರನ್ನ ಇಲ್ಲಿನ ಭಕ್ತಾದಿಗಳು ಮಳೆ ದೇವರು ಎಂದೇ ನಂಬಿದ್ದಾರೆ. ಕೃಷಿ ಕಾರ್ಯಗಳಿಗೆ ಸರಿಯಾದ ಸಮಯಕ್ಕೆ ಮಳೆ ಬಾರದಾಗ ಮೊದಲು ಇಲ್ಲಿನ ಜನರು ಬೇಡುವುದೇ ಬೆಟ್ಟದ ಈಶ್ವರನಲ್ಲಿ. ಏನೇ ಇರಲಿ, ಸುಮಾರು 800 ವರ್ಷಗಳ ಭವ್ಯ ಇತಿಹಾಸವಿರುವ ಈ ವಿಶೇಷ ಶಿವನ ದೇವಾಲಯದಲ್ಲಿ ರುದ್ರಾಭಿಷೇಕ, ಮೃತ್ಯುಂಜಯ ಹೋಮ ಸೇರಿದಂತೆ ಸುಮಾರು 23 ಬಗೆಯ ಪೂಜೆಗಳನ್ನು ನೆರವೇರಿಸಲಾಗುತ್ತದೆಯಂತೆ. ಪ್ರತಿದಿನ ಈ ದೇವಾಲಯದಲ್ಲಿ ಪ್ರಧಾನ ಅರ್ಚಕರಾದ ಶ್ರೀ ಹರಿಪ್ರಸಾದ್ ಅವರಿಂದ ಪೂಜೆ ನೆರವೇರುತ್ತದೆ. ದೇವಾಲಯದ ಆಡಳಿತವನ್ನು ಅತ್ಯಂತ ಶಿಸ್ತುಬದ್ಧವಾಗಿ ನಡೆಸಿಕೊಂಡು ಹೋಗುತ್ತಿರುವ ದೇವಾಲಯದ ತಕ್ಕ ಮುಖ್ಯಸ್ಥರಾಗಿ ಕೊಳುವಂಡ ಕೆ ಕಾರ್ಯಪ್ಪ, ದೇವಾಲಯದ ಟ್ರಸ್ಟಿನ ಕಾರ್ಯದರ್ಶಿಯಾಗಿ ಚೋಕಂಡ ರಮೇಶ್, ನಾಡಿನ ಕಾರ್ಯದರ್ಶಿಯಾಗಿ ಬೊಳ್ಳಚಂಡ ಪ್ರಕಾಶ್ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಗ್ರಾಮ ಮಗ್ಗುಲ ಗ್ರಾಮ, ಐಮಂಗಲ ಗ್ರಾಮ, ಕುಕ್ಕೂರು ಗ್ರಾಮ, ಚಂಬೆಬೆಳ್ಳೂರು ಗ್ರಾಮ 5 ಗ್ರಾಮಸ್ಥರು ಸೇರಿ ಈ ದೇವಸ್ಥಾನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇದಕ್ಕೆ ಕೋಳುವಂಡ ಮತ್ತು ಅಜ್ಜಿನಿಕಂಡ ಮನೆಯವರು ದೇವತಕರಾಗಿರ್ತಾರೆ. ಕುಂದಿದ ಮತ್ತು ಕುಪ್ಪಚಿರ ಮನೆಯವರು ಭಂಡಾರತಕರಾಗಿರ್ತಾರೆ. ಚಾರಿಮಂಡ ಮನೆಯವರು ಉಗ್ರಾಣಪಾರ್ಥರಾಗಿರ್ತಾರೆ. ಈ ನಾಡಿನ ಎಲ್ಲ ಭಕ್ತಾದಿಗಳನ್ನು ಸೇರಿಸಿಕೊಂಡು ಈ ದೇವಸ್ಥಾನದ ಹಬ್ಬವನ್ನು ಮಾರ್ಚಿನಲ್ಲಿ ನಡೆಸಿಕೊಡುತ್ತಾ ಇದ್ದೀವಿ. ಮಲೆ ಮಹದೇಶ್ವರ ಈ ದೇವಸ್ಥಾನದಲ್ಲಿ ನಿತ್ಯ ಪೂಜೆ ನಡೆಯುತ್ತದೆ. ಸೋಮವಾರ ವಿಶೇಷ ಪೂಜೆ ಬೆಳಗಿನ ಜಾವದಿಂದ ಮಧ್ಯಾಹ್ನ ಗಂಟೆ ನಡೀತದೆ. ಬಾಕಿ ದಿವಸ ಜನರಿಗೆ ನಿತ್ಯ ಪೂಜೆ ನಡೀತದೆ. ಮತ್ತು ಕಾರ್ತಿಕ ಸೋಮವಾರದಲ್ಲಿ ಭಾಳ ಜನರು ಇಲ್ಲಿ ಬಂದು ಪೂಜೆಗಳನ್ನು ಮಾಡ್ತಿದ್ದಾರೆ. 4-5 ವಾರ ಕಾರ್ತಿಕ ಪೂಜೆ ಇರ್ತದೆ. ಅಲ್ಲಿಂದ ಶಿವರಾತ್ರಿ ದಿವಸ 1ನೇ ದಿವಸ ಜಾಗರಣೆ ದಿವಸ ಒಂದು ಬೆಳಿಗ್ಗೆಯಿಂದ ರಾತ್ರಿ 10-11 ಗಂಟೆವರೆಗೆ ಭಾಳ ಸಂಖ್ಯೆಯಲ್ಲಿ ಜನ ಬಂದು ಇಲ್ಲಿ ಪೂಜೆ ಮಾಡ್ತಾರೆ. ಅದರ ಮಾರನೇ ದಿವಸವು ಅನ್ನದಾನ ಆಗಿ ಭಾಳ ಭಕ್ತರು ಬಂದು ಪೂಜೆ ಮಾಡಿ ಹೋಗ್ತಾರೆ. ಅಲ್ಲಿಂದ ಮಾರ್ಚ್ 15ರಂದು ನಮ್ಮ ವಾರ್ಷಿಕ ಹಬ್ಬ ಶುರುವಾಗ್ತದೆ. ಮಾರ್ಚ್ 15ರಂದು ರಾತ್ರಿ 7 ಗಂಟೆಗೆ ದೇವರ ಕಟ್ಟಾಕುವುದರೊಂದಿಗೆ 15, 16, 17 ರಾತ್ರಿ ದೇವರು ಹೊರಗೆ ಬರುವುದು, ಉತ್ಸವ ನಡೆದು ಅನ್ನದಾನ ಇರ್ತದೆ. ಅಲ್ಲಿಂದ 18ನೇ ತಾರೀಕಿನಂದು ಹಗಲು ದೊಡ್ಡ ಹಬ್ಬ ಅಂತ ಹೇಳ್ತೀವಿ. ಆ ದಿವಸ ಎತ್ತು ಪಾರಾಟ ಮತ್ತು ಮಹಾಪೂಜೆ. ಅಲ್ಲಿಂದ ಮಧ್ಯಾಹ್ನ ಮೇಲೆ ದೇವರು ಹೊರಗೆ ಬಂದು ಸಂಜೆ 6 ಗಂಟೆಗೆ ವಿರಾಜಪೇಟೆಯ ಪ್ರಮುಖ ನಗರಗಳ ದೇವರನ್ನು ಮೆರವಣಿಗೆ ಮೂಲಕ ಸಾಗಿಸಿ ಅಲ್ಲಿ ರಾಮ್ಲಾಲ್ ಕಟ್ಟೆ ಮತ್ತು ಇಲ್ಲಿ ಈ ನಮ್ಮ ಹನಿ ಸೊಸೈಟಿ ಅಂತ ಹೇಳುವ ಅಲ್ಲಿ ಒಂದು ಈಶ್ವರನ ದೇವಸ್ಥಾನ ಇದೆ. ಅಲ್ಲಿ ಹೋಗಿ ಪೂಜೆಯಾಗಿ ಪುನಃ ರಾತ್ರಿ ಇಲ್ಲಿಗೆ ಬರ್ತೀವಿ. ಪುನಃ 19ನೇ ತಾರೀಕಿಗೆ ಮಧ್ಯಾಹ್ನ ಮಹಾಪೂಜೆ ನಡೆದು ಕೆಳಗೆ ಬಸವನಕಟ್ಟೆಯಲ್ಲಿ ಪೂಜೆಯಾಗಿ ಅಲ್ಲಿಂದ ವಿನಾಯಕನಗರದ ದೇವಸ್ಥಾನದಲ್ಲಿ ಪೂಜೆಯಾಗಿ ಅಲ್ಲಿಂದ ಚಂಬೆಬೆಳ್ಳೂರು ದೇವರ ಕಾಡಲ್ಲಿ ಮಕ್ಕಾಟ ಅಯ್ಯಪ್ಪ ಸ್ಥಾನ ಉಂಟು, ಅಲ್ಲಿ ಹೋಗಿ ಪೂಜೆಯಾಗಿ ಅಲ್ಲಿಂದ ದೇವರ ಕೆರೆಯಲ್ಲಿ ಸ್ನಾನ ಆಗಿ
ಅಲ್ಲಿಂದ ರಾತ್ರಿ 8 ಗಂಟೆಗೆ ಬಂದು ರಾತ್ರಿ ಇಲ್ಲಿ 12 ಸುತ್ತು ದೇವರ ನೃತ್ಯ ಇರ್ತದೆ. ಅಲ್ಲಿಂದ ರಾತ್ರಿ ಅನ್ನದಾನ ಇರ್ತದೆ. ರಾತ್ರಿಯೂ ಭಾಳ ಸಂಖ್ಯೆಯಲ್ಲಿ ಜನ ಸೇರಿರ್ತಾರೆ. ಮಾರನೇ ದಿವಸ ದೇವಸ್ಥಾನದ ಕಳಮಡಕ್ಕು ಅಂದರೆ ಲೆಕ್ಕಪತ್ರ ಮತ್ತು ನಮ್ಮ ಈ ಕೊಡಿಮರ ಅಂತ ಹೇಳ್ತೀವಿ, ಅದನ್ನೆಲ್ಲ ಇಳಿಸುವ ಕಾರ್ಯಕ್ರಮ ಇರ್ತದೆ. ಆ ದಿವಸ ಭಕ್ತರಿಗೆ ಸೇವೆ ಇರ್ತದೆ ಮತ್ತು ಅನ್ನದಾನ ಇರ್ತದೆ. ಈ ರೀತಿಯಲ್ಲಿ 15ರಿಂದ 20ರವರೆಗೆ ಇಲ್ಲಿ ಭಾಳ ವಿಜೃಂಭಣೆಯಿಂದ ಪೂಜೆ ನಡೆದು ಎಲ್ಲ ದಿನಗಳಲ್ಲಿ ಅನ್ನದಾನ ನಡೆದು ಭಾಳ ಜನರು ಇದರ ದೇವರ ಒಂದು ಸೇವೆಯನ್ನು ಪ್ರತಿಫಲವನ್ನು ಪಡೆದುಕೊಂಡಿರ್ತಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ವಿಶೇಷ ಸಂಚಿಕೆಯನ್ನು ಬಿಂಬ ಮಾಧ್ಯಮ ಮನೆಯು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದೆ. ನಮಸ್ತೆ.